ನಮಸ್ಕಾರ ಎಲ್ಲರಿಗೂ ಶೌಕತ್ ಬಂಕಾಪುರ್. ಈ ವಿಡಿಯೋ ಸ್ಪೆಷಲ್ ಪ್ರದೀಪ್ ಈಶ್ವರ್ ಸರ್ ಅವರಿಗೆ. ಸರ್, ನಾನು ನಿಮ್ಮ ದೊಡ್ಡ ಅಭಿಮಾನಿ. ನೀವು ದಾವಣಗೆರೆ ಉಪಚುನಾವಣೆಯಲ್ಲಿ ಬಂದು ಮುಸ್ಲಿಂ ಸಮುದಾಯದ ಜೊತೆಯಾಗಿದ್ದೇವೆ ಅಂತ ಒಂದು ಸಾಕ್ಷಿಯನ್ನು ಕೊಡಿದ್ರಿ. ಅದರಲ್ಲಿ ನನ್ನನ್ನು ಟ್ರೋಲ್ ಮಾಡಿ ಒಂದು 4 ಮಾತು ಹೇಳಿದ್ರಿ. ಅದರಲ್ಲಿ ಮತ್ತೊಂದು 4 ಮಾತು ಏನು ಹೇಳಿದ್ರಿಪ್ಪ ಅಂತಂದರೆ, BJP ಅವರು ಮುಸ್ಲಿಂ ಸಮುದಾಯದ ಹೆಣ್ಮಕ್ಕಳಿಗೆ ಕೆಟ್ಟದಂತ ಬೈತಾರ, ಮುಸ್ಲಿಂ ಸಮುದಾಯದ ವಿರುದ್ಧ ಮಾತಾಡ್ತಾರ, ಎಂದಿಗೂ ಅವರು ಮುಸ್ಲಿಂ ಸಮುದಾಯದ ವಿರುದ್ಧ ಇದ್ದಾರ, ಅಂಥವ್ರನ್ನ ನೀವು ಓಟ್ ಹಾಕಿ ಗೆಲ್ಲಿಸ್ತೀರಿ ಅಂತ ನೀವು ಪ್ರಶ್ನೆಯನ್ನು ಮಾಡ್ತೀರಿ. ಸರ್, ನಿಮಗೆ ಪ್ರಶ್ನೆ BJP ಅವ್ರು ಕೊಡೋದು ಬೇಡ, ನಿಮಗೆ ಪ್ರಶ್ನೆ ನಾನು ಕೊಡ್ತೇನೆ. ಸರ್, ಇದೇ ಮಾತನ್ನ ನೀವು ಕೇಳ್ತಾ ಇದ್ದೀವಿ. BJP ಅವರು ಮುಸ್ಲಿಂ ಸಮುದಾಯದ ಹೆಣ್ಮಕ್ಕಳರಿಗೆ ಕೆಟ್ಟದಂತ ಬೈತಾರ. ನಾವು ಕಾಂಗ್ರೆಸ್ಸನ್ನು ಓಟ್ ಹಾಕಿ, ಕಾಂಗ್ರೆಸ್ 70 ವರ್ಷದಿಂದ ಕಾಂಗ್ರೆಸ್ ಗುಲಾಮಗಿರಿ ಮಾಡಿ, ಕಾಂಗ್ರೆಸ್ ಜೊತೆಯಾಗಿ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ನಾವಿದ್ದೀವಿ. ಅವ್ರು ಕೆಟ್ಟದಂತ ಬೈತಾರ, ಅದು ತಮಗೆ ಗೊತ್ತು. ಇಡೀ ದೇಶದಲ್ಲಿ ಯಾರೊಬ್ಬ ಶಾಸಕ ಮುಸ್ಲಿಂ ಸಮುದಾಯ ಜೊತೆ ಅನ್ಯಾಯವಾಗ್ತಾ ಇದೆ, ಯಾರೊಬ್ಬರು ಬೀದಿಗೆ ಇಳಿದಿರನ್ರಿ? ಇಡೀ ದೇಶದಲ್ಲಿ ಇದೆ ಇದು. ಈಗ ಬಂದಿರ ನೀವು 89 ಸಾವಿರ ದಾವಣಗೆರೆ ಮತವನ್ನು ತಗೊಳಕ್ ಬಂದಿದ್ದೀರಿ, ಗೂಬೆ ಮಾಡೋಕೆ ಬಂದಿದ್ದೀರಿ ಮುಸ್ಲಿಂ ಸಮುದಾಯದವ್ರನ್ನ. ಹೇಳಿ ತಾವು, ಮುಸ್ಲಿಂ ಸಮುದಾಯದ ಜೊತೆ ಅನೇಕ ಅನ್ಯಾಯವಾಗ್ತಾ ಇದೆ ಇಡೀ ದೇಶದಲ್ಲಿ. ಈವರೆಗೆ ಒಂದನಾದರೂ ಒಂದು ಇತಿಹಾಸ ತೋರಿಸ್ತೀರಾ? ಒಬ್ಬನಾದರೂ ಶಾಸಕ ಬೀದಿಯಲ್ಲಿ MP ಆಗಲಿ MLA ಆಗಲಿ ಬೀದಿಯಲ್ಲಿ ಇಳಿದು ಮುಸಲ್ಮಾನರ ಜೊತೆ ನಾವು ಇದ್ದೇವೆ, ಇದು BJP ಮಾಡ್ತಾ ಇರೋದು ತಪ್ಪು, ನಾವು ನ್ಯಾಯಕ್ಕಾಗಿ ನಿಂತೇವೆ, ಇಡೀ ದೇಶದಲ್ಲಿ ಒಂದು ಇತಿಹಾಸ ತೋರಿಸಿ ಸರ್ ತಾವು. ಇದೆಯಾ? ಓಟ್ ನಮ್ದು ಬೇಕು ನಿಮಗೆ, ಅಧಿಕಾರ ನಾವು ಕೊಡ್ತೇವೆ ನಿಮಗೆ. ಆದರೆ ನೀವು ಅದೇ ಸಂದರ್ಭದಲ್ಲಿ ಯಾವನೋ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಥವಾ ಕಾಂಗ್ರೆಸ್ನ ಒಬ್ಬ ಲೀಡರ್ ಮೇಲೆ ಏನಾದರೂ ಹೇಳಿದರೆ ಎಲ್ಲರೂ ಕರೆ ಬಟ್ಟೆಯನ್ನು ಹಾಕೊಂಡು ಬಂದುಬಿಡ್ತೀರ ಬೀದಿಯಲ್ಲಿ. ಹೋರಾಟ ಶುರು, ಊಟ ನಿದ್ದೆ ಎಲ್ಲ ಬಿಟ್ಬಿಡ್ತೀರ, ಹೋರಾಟ ಮಾಡ್ತೀರ. ತಮ್ಮ ಕಾರ್ಯಕರ್ತರ ಮೇಲೆ ಏನಾದರೂ BJP ಮಾಡಿದರೆ, ಅದೇ ಒಂದು ಮುಸ್ಲಿಂ ಸಮುದಾಯದ ಮೇಲೆ ಆದರೆ ಯಾರೋ ಒಬ್ಬನಾದರೂ ಬರ್ತೀರಾ ನೀವು? ನಿಮ್ಮದು ಬಿಡಿ, ಕರ್ನಾಟಕ ಬಿಡಿ, ಇಡೀ ದೇಶದಲ್ಲಿ ಒಂದೇ ಒಂದು ದಾಖಲೆ ತೋರಿಸಿ. ಅನೇಕ ಮಸ್ಜಿದ್ ಮೇಲೆ ಹಲ್ಲೆ ಆದವು, ಅನೇಕ ದರ್ಗಾ ಮೇಲೆ ಹಲ್ಲೆ ಆದವು, ಅನೇಕ ಮುಸ್ಲಿಂ ಸಮುದಾಯದ ಹೆಸರು ಮೇಲೆ ಹಲ್ಲೆ ಆಗ್ತಾ ಇದೆ ಇವಾಗ ಕೂಡ. ಒಬ್ಬನಾದರೂ ಶಾಸಕ ಆಗಲಿ MP ಆಗಲಿ ಯಾವನಾರು ಒಬ್ಬ ಬಂದು ನಾವು ಮುಸ್ಲಿಂ ಸಮುದಾಯ ಜೊತೆ ಇದ್ದೇವೆ ಅಂತ ಹೇಳಿ ಯಾವನಾದರೂ ಒಬ್ಬ ಸ್ಟೇಟ್ಮೆಂಟ್ ಕೊಡ್ತೀರನ್ರಿ? ಯಾರೊಬ್ಬರು ಬಿಸಿಲಲ್ಲಿ ಬಂದು ಮುಸ್ಲಿಂ ಸಮುದಾಯವನ್ನು ಒಕ್ಕಟ್ಟು ಮಾಡಿ ಇಡೀ ದೇಶದಲ್ಲಿ ಹೋರಾಟ ಮಾಡಿದ ಒಂದು ಇತಿಹಾಸ ಇದೆ ತೋರಿಸ್ರಿ ಸರ್ ನಮ್ಮ ಸಮುದಾಯಕ್ಕೆ. ಇದೇ ನಿಮ್ಮಲ್ಲಿ ದಾಖಲೆ? ಈಗ ಗೂಬೆ ಮಾಡೋಕೆ ಬರ್ತಾ ಇದ್ದೀರ ತಾವು ಮುಸ್ಲಿಂ ಸಮುದಾಯದಾಗೆ. ನಾವು ಅಷ್ಟು ದಡ್ರ ಇಲ್ಲ ಸರ್. BJP ಅವರು ಮಾಡ್ತಾರೆ, ಅವರೊಬ್ಬನ ನಾವು ಹೇಳ್ತೀವಿ, ನೀವು ಹೇಳ್ದಂಗೆ ನಾವು ಕೇಳ್ತೀವಿ. BJP ಅವ್ರು ಹೋಗ್ಬಿಟ್ಟು ಓಟ್ ಹಾಕ್ಬೇಡ ಅಂತೀರಿ, ನಾವು ಓಟ್ ಹಾಕಂಗಿಲ್ಲ. ನಾವು ಡೈರೆಕ್ಟ್ ಆಗಿ ಅವ್ರಿಗೆ ಓಟ್ ಹಾಕಂಗಿಲ್ಲ, ಅವ್ರು ಡೈರೆಕ್ಟ್ ಆಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದು ಫೇಸ್ ಟು ಫೇಸ್ ಫೈಟ್, ಇದು ಫೈಟ್ ಫೇಸ್ ಟು ಫೇಸ್ ಇರುತ್ತೆ. ತಾವು ಯಾಕೆ ಬೆನ್ನಿನ ಹಿಂದೆ ಬಂದು ಚುರಿ ಹಾಕ್ತೀರಾ ಸರ್? ಹೇಳಿ, ಓಟ್ ನಾವು ಹಾಕಿ ನಾವು ಗೆಲ್ಲಿಸ್ಕೊಂಡು ಬರ್ತೇವೆ ತಮಗೆ. ಆದರೆ ನಮ್ಮ ಯಾವುದೇ ಅನ್ಯಾಯ ಆಗಲಿ ಅದಕ್ಕೆ ನ್ಯಾಯ ಕೊಡಿಸುವ ಕೆಲಸ ನೀವು ಮಾಡ್ತೀರನ್ ಸರ್? ಇಲ್ಲ. ದಾವಣಗೆರೆಯಲ್ಲಿ ಬಂದು ಮುಸ್ಲಿಂ ಸಮುದಾಯದವ್ರನ್ನ ಗೂಬೆ ಮಾಡೋಕೆ ಅವಶ್ಯಕತೆ ಇಲ್ಲ. ನಾವು ಖುದ್ದಾಗಿ ರೆಡಿಯಾಗಿ ಕುಂತೇವೆ. ನಾವು ಹೋಗಿ ನಮ್ಮ ಇಡೀ ಟೀಮ್ ತೊಗೊಂಡು ಹೋಗಿ ಕಾಂಗ್ರೆಸ್ಸನ್ನು ಸೋಲ್ಸೋಕೆ ನಾವು ತಯಾರಿದ್ದೇವೆ. ನಾವು ಕೆಲಸ ಮಾಡ್ತೇವೆ. ನಾವು 4-5 ದಿನದಿಂದ ದಾವಣಗೆರೆಯಲ್ಲಿ ಇದ್ದೇವೆ, ದಾವಣಗೆರೆಯಲ್ಲಿ ವಾತಾವರಣ ನೋಡ್ತಾ ಇದ್ದೇವೆ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಶಾಸಕರಲ್ಲಿ ಯಾರೋ ಒಬ್ಬ ಶಾಸಕ ನನ್ನ ಜೊತೆ ಫೇಸ್ ಟು ಫೇಸ್ ಮಾತಾಡಲಿ. ನಾನು ಒಂದು 4 ಪ್ರಶ್ನೆ ಕೇಳ್ತೇನೆ ಅವ್ರಿಗೆ, ಅವರು ಅದಕ್ಕೆ ಉತ್ತರ ಕೊಡಲಿ. ನಿಮಗೆ ಇಂಥ ಓಟ್ಸ್ ಬಂದರೆ, ಎಲೆಕ್ಷನ್ ಬಂದರೆ ಓಟ್ ಡಿವೈಡ್ ಆಗ್ತದೆ. ಯಾರು ಹಿಂದೆ ಮುಂದೆ ತಗೋಬೇಡ್ರಿ, ಓಟ್ ಡಿವೈಡ್ ಮಾಡೋಕೆ ಕೊಡಬೇಡ್ರಿ. ಇದೊಂದು ವಿಷಯವನ್ನು ಬಿತ್ತು ಬಿಡ್ತೀರಿ ನೀವು ಮುಸ್ಲಿಂ ಸಮಾಜ. ಬೇರೆಯವ್ರಿಗೆ ನಿಲ್ಲಿಸ್ಬೇಡ್ರಿ, ಓಟ್ ಡಿವೈಡ್ ಆಗ್ತದೆ. BJP ಗೆಲ್ಲುತ್ತೆ ಸರ್, BJP ಗೆಲ್ಲುತ್ತೆ. ಕಾಂಗ್ರೆಸ್ ಗೆದ್ದರೆ ಕಾಂಗ್ರೆಸ್ನಿಂದ ನಮ್ಗೆ ಏನಾದರೂ ಅಭಿವೃದ್ಧಿ ಇದೆಯಾ ಸರ್? ಮುಸ್ಲಿಂ ಸಮುದಾಯದ ಕೆಟ್ಟ ಸಮಯದಲ್ಲಿ ಕಾಂಗ್ರೆಸ್ ಬರುತ್ತಾ ಸರ್? ಎಂದಿಗೂ ಇವತ್ತುವರೆಗೂ ಯಾವುದೇ ಕಾಂಗ್ರೆಸ್ ಯಾವುದೇ ಒಂದು ಮಸ್ಜಿದ್ ಮೇಲೆ ಹಲ್ಲೆ ಆಗಿದೆ, ನಾವು ಮಾಧ್ಯಮದ ಮುಂದೆ ನಾವು ಇಡೀ ಸಮುದಾಯಕ್ಕೆ ತೊಗೊಂಡು ಬಂದಿದ್ದೇವೆ ಅಂತ ಇಡೀ ಒಂದು ದೇಶದಲ್ಲಿ ಒಂದು ಇತಿಹಾಸ ತೋರಿಸಿ ಸರ್ ತಾವು. ಓಟ್ ನಮ್ಮದು, ಅಧಿಕಾರ ನಿಮ್ಮದು, ಬರೀ ಓಟ್ ಮಾತ್ರ ನಮ್ಮದು. ಆದರೆ ನಮ್ಮ ಸುಖ ದುಃಖ ಅದು ನಾವೇ ನೋಡ್ಕೋಬೇಕು. ಮತ್ತು ನಿಮಗೆ ಯಾಕೆ ಗೆಲ್ಲಿಸ್ತಿರ್ಬೇಕು ಸರ್? ನೀವು ಇದು ಕುಟುಂಬ ರಾಜಕಾರಣಿಗೆ ನೀವು ಈಗ ಬೆಂಬಲ ಕೊಡೋಕೆ ಈಗ ಕಾಂಗ್ರೆಸ್ಸನ್ನು ಗೆಲ್ಸಕ್ಕೆ ಬರ್ತಾ ಇದ್ದೀರಾ. ಎಸ್ಪೆಷಲಿ ಈ ವಿಡಿಯೋ ಪ್ರದೀಪ್ ಈಶ್ವರ್ ಸರ್ಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ.